ಟೆಕ್ನಿಕಲ್ ಅನಾಲಿಸಿಸ್ಗೆ ಎಲ್ಲರಿಗೂ ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಪರವಾಗಿ ಸ್ವಾಗತ. ಫ್ರೆಂಡ್ಸ್, ನಾಳೆ ಸೆಪ್ಟೆಂಬರ್ 17 ನಿಫ್ಟಿ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ನೋಡಕ್ ಹೋಗ್ತಾ ಇದೀವಿ. ಜೊತೆಗೆ ನಾಳೆ ಬಂದ್ಬಿಟ್ಟು ಆಪ್ಷನ್ ಎಕ್ಸ್ಪೈರಿ ಅಂತ ಕರಿತೀವಿ. ಅಂದ್ರೆ ನಿಫ್ಟಿ, ಸೊ ಏನು ನಿಫ್ಟಿ ಅಂತ ಮತ್ತೆ ಬ್ಯಾಂಕ್ ನಿಫ್ಟಿ ಅಂತ ಕರಿತೀವಿ, ಆಪ್ಷನ್ ಇಂಡೆಕ್ಸ್ ಅಂತ ಕರಿತೀವಿ. ಅದ್ರದ ಒಂದು ಎಕ್ಸ್ಪೈರಿ ಡೇಟ್ ನಾಳೆ. ಓಕೆ, ಸೊ ಗುರುವಾರ, ಸೊ ಒಂದು ಜಾಕ್ಪಾಟ್ ಡೇ ಅಂತಾನು ಹೇಳ್ಬೋದು. ಯಾರೆಲ್ಲರೂ ನಿಮ್ಮ ಕ್ಯಾಪಿಟಲ್ ನ ಡಬಲ್ ಮಾಡ್ಬೇಕು ಅಥವಾ 3 ಟೈಮ್ಸ್ ಮಾಡ್ಕೊಳ್ಬೇಕು, ಫಾರ್ ಎಕ್ಸಾಂಪಲ್ 5 ರೂಪಾಯಿಂದ 50 ರೂಪಾಯಿಗೆ ಹೋಗುವಂತದ್ದು ಲಾಸ್ಟ್ ವೀಕ್ ಕೊಟ್ಟಿದ್ವಿ. ಸೊ ಆತರ ಯಾರಾದ್ರೂ ಮಾಡ್ಬೇಕು ಅಂತಿದ್ರೆ ಎಸ್, ಟಿಲ್ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲೂ ನೀವು ಮಿಸ್ ಮಾಡ್ಕೊಬೇಡಿ. ಕೆಲವೊಂದು ಪಾಯಿಂಟ್ಸ್ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಯಾರು ನಮ್ಮ ಒಂದು ಸೆಷನ್ಗೆ ಟ್ರೇಡ್ ವಿತ್ ಟ್ರೈನರ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ನ್ಯೂ ಕಾನ್ಸೆಪ್ಟ್ ಅಲ್ಲಿ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ. ಆ ಒಂದು ಪ್ರೋಗ್ರಾಮ್ಗೆ ಯಾರೆಲ್ಲ ಎನ್ರೋಲ್ ಮಾಡ್ಕೊಂಡು ನನ್ನ ಜೊತೆ ಟ್ರೇಡ್ ಮಾಡಿದ್ರಿ ಇವತ್ತು ಬೆಳಿಗ್ಗೆ, ಸೊ ಎಲ್ಲರಿಗೂ ಕಂಗ್ರಾಟ್ಸ್. ಸೊ ಯಾರೆಲ್ಲ SL Tech, HDFC, L&T ಹಾಗೆ ವಿಪ್ರೋ, ಸೊ ಪ್ರತಿಯೊಂದರಲ್ಲೂ 1,500 ಇಂದ 2,000, 3,000, 5,000 ಪ್ರಾಫಿಟ್ ಮಾಡಿದ್ರಿ, ಎಲ್ಲರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗೆ ಈಗ ನಾವು ಸೆಪ್ಟೆಂಬರ್ 15 ಒಂದು ಅನಾಲಿಸಿಸ್ ಮಾಡಿದ್ವಿ. ಸೆಪ್ಟೆಂಬರ್ 16 ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ, ಹಾಗೆ ಯಾವ ಲೆವೆಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಆ ತರ ನಾವು ನೋಡೋದಾದ್ರೆ ಫಸ್ಟ್ ಗೆ ನಾವು ಡಿಸ್ಕಸ್ ಮಾಡಿದ್ದು ಸೆಪ್ಟೆಂಬರ್ 15 ವಿಡಿಯೋದಲ್ಲಿ ಏನೊಂದು ಮಾರ್ಕೆಟ್ ಸೆಪ್ಟೆಂಬರ್ 16 ಅಲ್ಲಿ 11,510 ಇಂದ 560 ಇಸ್ ಎ ಇಂಟ್ರಾಡೇ ರೇಂಜ್ ಅಂತ ಕರಿತೀವಿ. ಹಾಗೆ ಒಂದು ಸರಿ ಮಾರ್ಕೆಟ್ 560 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾನು ಹೇಳಿದೆ, ಸೊ ತಗೊಳ್ಳಿ 640 ವರೆಗೂ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಹಾಗೆ ಮಾರ್ಕೆಟ್ ಏನಾಯ್ತು ಅಂತ ನೋಡೋಣ. ಇನ್ನ ಡೌನ್ ಸೈಡ್ ಬರೋದಾದ್ರೆ, ಸೊ ಡೌನ್ ಸೈಡ್ ಬರೋದಾದ್ರೆ 480 ಬ್ರೇಕ್ ಆದ್ರೆ, ಸೊ 480 ಇಂದ 450 ಅನ್ನೋದು ಸ್ಮಾಲ್ ಸಪೋರ್ಟ್ ಇರೋದ್ರಿಂದ ನಿನ್ನೆ ನಾನು ಹೇಳಿದ್ದೆ, ಯಾವಾಗ ಮಾರ್ಕೆಟ್ 510 ಇಂದ ಬಿಲೋ ಬಂದ್ರು ಪುಟ್ ಅಂತಾನೆ ಹೇಳಿದ್ದೆ ನಿನ್ನೆ. ಎಷ್ಟೋ ಜನ ಗ್ಯಾಪ್ ನ ಇರುತ್ತೆ, 510 ಇಂದ ಬಿಲೋ ಬಂದ್ರು ಪುಟ್ಟೆ, ಸೊ ಕಂಟಿನ್ಯೂ ಡೌನ್ ಬರುತ್ತೆ ಅಂತ. ಹಾಗಾದ್ರೆ ಮಾರ್ಕೆಟ್ ಸೆಪ್ಟೆಂಬರ್ 16 ಏನಾಯ್ತು, ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಕೊಟ್ಟಿದ್ವಿ, ಆ ಸ್ಟಾಕ್ಸ್ ಎಲ್ಲ ಏನಾಯ್ತು ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಫಸ್ಟ್ ಗೆ ನಾವು ನೋಡೋದಾದ್ರೆ ಏನೊಂದು ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಗಿತ್ತು. ಸೊ ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಆ ಒಂದು ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ, ಸೊ ನೋಡಿ ಇಲ್ಲಿ ನಾವೇನೋ ಒಂದು ಡಿಸ್ಕಸ್ ಮಾಡಿದ್ವಿ, 510 ಇಂದ 560 ವರೆಗೂ ಮಾರ್ಕೆಟ್ ಇದೆ ಸೈಡ್ ವೇಸ್ ಅಂತ. ಒಂದ್ಸರಿ ಮಾರ್ಕೆಟ್ ಓಪನ್ ಆಗಿದ್ದ ಫಸ್ಟ್ ಮಿನಿಟ್ ಆಫ್ ದ ಕ್ಯಾಂಡಲ್ ಅಲ್ಲಿ 11,560 ನಾವೇನ್ ಡಿಸ್ಕಸ್ ಮಾಡಿದ್ವಿ ಇಂಟ್ರಾಡೇ ಲೆವೆಲ್, ಆ ಲೆವೆಲ್ ನ ಟಚ್ ಆಯ್ತು. ಮತ್ತೆ ಅಲ್ಲಿಂದ ಡೌನ್ ಬಂತು 510, ಮತ್ತೆ 560, 510 ಹೀಗೆ ಬಂತು. ಯಾವಾಗ ಮಾರ್ಕೆಟ್ ನಾನು ನಿಮ್ಗೆ ಹೇಳಿದ್ನಲ್ಲ 510 ಇಂದ ಕೆಳಗಡೆ ಹೋಗಿದ್ರೆ ಮಾರ್ಕೆಟ್ ಏನರ್ಥ, ಫುಲ್ ಡೌನ್ ಟ್ರೆಂಡ್ ಪುಟ್ ಅಲ್ಲಿ ಪ್ರಿಪೇರ್ಡ್ ಆಗಿದೆ ಅಂತ. ಸೊ ಮಾರ್ಕೆಟ್ ಈಗ ಏನಾಯ್ತು, 560 ನ ಬ್ರೇಕ್ ಆಯ್ತು. 560 ಬ್ರೇಕ್ ಆದ್ರೆ ಎಲ್ಲಿವರೆಗೂ ಹೋಗುತ್ತೆ, 590, ಮತ್ತೆ ಮಾರ್ಕೆಟ್ 560 ಇಂದ ನೋಡಿ 610. ಸೊ ದೀಸ್ ಆರ್ ಲೆವೆಲ್ಸ್. 11,610 ವರೆಗೂ ಮಾರ್ಕೆಟ್ ಒಂದು ಗುಡ್ ಮೂಮೆಂಟಮ್ ನ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಓವರ್ ಆಲ್ ನೋಡೋದಾದ್ರೆ ಇವತ್ತು ಮಾರ್ಕೆಟ್ ಅರೌಂಡ್ 11,560 ಹತ್ರ ಓಪನ್ ಆಯ್ತು. ಒಂದು ಲೋ ಆಗಿ 11,515 ನ ಲೋ ಕ್ರಿಯೇಟ್ ಮಾಡಿ ಅಗೇನ್ ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಆಫ್ಟರ್ 1:45 2 o'clock ಆದ್ಮೇಲೆ ಮಾರ್ಕೆಟ್ ಒಂದು ಬಿಗ್ ಮೂಮೆಂಟಮ್ ನ ಕೊಡ್ತು. ಇಟ್ಸ್ ಎ ಗುಡ್ ಮೂಮೆಂಟಮ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಈ ಒಂದು ಪಾಯಿಂಟ್ ಅಲ್ಲಿ ಕಾಲ್ ನ ಪಾರ್ಟಿಸಿಪೇಟ್ ಮಾಡಿದ್ರೆ ಇಟ್ಸ್ ಎ ಬಿಗ್ ಟ್ರೆಂಡ್ ಅಂತ ಕರಿತೀನಿ. ಸೊ ಇಲ್ಲಿ ತಗೊಂಡವ್ರಿಗೆ ವೆರಿ ಲೋಯೆಸ್ಟ್ ರಿಸ್ಕ್. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ರೆಕಮೆಂಡ್ ಮಾಡ್ಬೇಕಾದ್ರೆ ಒಂದು 60 ರೂಪಾಯಿ ರೇಂಜ್ ಅಲ್ಲಿ ಇತ್ತು. 60 ರೂಪಾಯಿ ರೇಂಜ್ ಅಲ್ಲಿ 50 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡು ಯಾರೆಲ್ಲ ತಗೊಂಡಿದ್ರು ಮಾರ್ಕೆಟ್ ಈ ಪ್ರೈಸ್ ಬರ್ಬೇಕಾದ್ರೆ ಅರೌಂಡ್ 85 rupees ವರೆಗೂ ಮಾರ್ಕೆಟ್ ಬಂತು. ಸೊ ಅಂದ್ರೆ ಸರ್ ಇಷ್ಟೇನೆ ಮೂವ್ ಆಗಿತ್ತು, ಇವತ್ತು ಮೂವ್ ಆಗಿರೋದು ಸೊ ಕಡಿಮೆನೆ. ಯಾವ್ಯಾವ ಸ್ಟ್ರೈಕ್ ಅಂತ ಚೇಂಜ್ ಆಗುತ್ತೆ. ಆ ಒಂದು ಸ್ಟ್ರೈಕ್ ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಕ್ಯಾಪಿಟಲ್ ನ 2 ಟೈಮ್ಸ್ ಮಾಡುವಂತ ಆಪರ್ಚುನಿಟಿ ಇವತ್ತು ಮಾರ್ಕೆಟ್ ಅಲ್ಲಿ ಕೊಟ್ಟಿದೆ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತೇನ್ ಮಾರ್ಕೆಟ್ ಮೂಮೆಂಟಮ್ ಆಗಿದೆ, ಈ ಒಂದು ಬೇಸ್ ಮೇಲೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಗೆ ನೋಡೋದಾದ್ರೆ ಮಾರ್ಕೆಟ್ ಏನೊಂದು 11,560 ಇಂದ ಮಾರ್ಕೆಟ್ ಒಂದು ಟ್ರೇಡ್ ಸ್ಟಾರ್ಟ್ ಆಗಿದೆ 11,610. ಸೊ ನಾಳೆ ಲೆವೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಗೆ ನೋಡಿ ಇಲ್ಲಿ ಫಸ್ಟ್ 560 ಇಂದ 620 ನ ನಾವು ಒಂದು ಲೆವೆಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ತೆಗೆದು ಬಿಡ್ತಾ ಇದೀನಿ ನೋಡಿ. ಐ ಹೋಪ್ ನಿನ್ನೆ ಎಷ್ಟು ಜನ ಈ ಒಂದು ಇನ್ಫಾರ್ಮೇಶನ್ ತಗೊಂಡು ಟ್ರೇಡ್ ಮಾಡಿದ್ರಿ. ನೋಡಿ, ಟ್ರೇಡ್ ಆದ್ಮೇಲೆ ನಾವು ಡಿಸ್ಕಸ್ ಮಾಡೋದಲ್ಲ, ಯಾವಾಗ್ಲೂ ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ನಿಮ್ಗೆ ಹೇಗೆ ಅನಾಲಿಸಿಸ್ ಮಾಡ್ಬೇಕು ಅನ್ನೋದೇ ನಾವು ಹೇಳ್ಕೊಡೋದು, ರೈಟ್? ಸೊ ಎವ್ರಿ ಡೇ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ಎಕ್ಸಾಕ್ಟ್ ಲೆವೆಲ್ ನ ಒನ್ ಡೇ ಮುಂಚೆನೆ ಹೇಗೆ ಪ್ರಿಪೇರ್ ಮಾಡಕ್ಕಾಗುತ್ತೆ, ಯಾವಾಗ ಮಾರ್ಕೆಟ್ ಶೂಟ್ ಅಪ್ ಆಗುತ್ತೆ, ಯಾವ ಸ್ಟ್ರೈಕ್ ನ ಚೂಸ್ ಮಾಡ್ಬೇಕು, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಎ ಟ್ರೇಡರ್ಗೆ. ನಾಳೆ ನಾನು ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಇಲ್ಲಿ ಹೋಯ್ತು ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಅಲ್ವಾ? ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಆಸ್ ಪರ್ ಡಿಸ್ಕಷನ್, ಆಸ್ ಪರ್ ಅನಾಲಿಸಿಸ್ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ನೋಡಿ, ಒಂದು ಪಿನ್ ಪಾಯಿಂಟ್ ಚೇಂಜ್ ಆಗಿಲ್ಲ. ಸೊ ನಿಮ್ಗೆ ಕರೆಕ್ಟ್ ಲೆವೆಲ್ಸ್ ಅಲ್ಲೇ ಇದೆ, ರೈಟ್? ದಟ್ ಇಸ್ ಅ ಅನಾಲಿಸಿಸ್ ಅಂತ ಕರಿತೀವಿ, ರೈಟ್? ಸೊ ಯಾರು ಗಾಡ್ ಅಲ್ಲ, ಬಟ್ ನೀವು ಅಕ್ಯುರಸಿ ಕೊಡ್ಬೋದಲ್ವಾ? ದಟ್ ಇಸ್ ಅ ಪಾಯಿಂಟ್. ಫ್ರೆಂಡ್ಸ್ ನೋಡಿ, ಫಸ್ಟ್ ನಾಳೆಗೆ ನಾವು ಮಾತಾಡೋದಾದ್ರೆ 11,560 ಎಲ್ಲಿದೆ ನೋಡ್ಕೊಳ್ಳಿ. 560 ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ನಾಳೆ.
ತುಂಬಾ ಇಂಪಾರ್ಟೆಂಟ್. ಯಾವಾಗೆಲ್ಲ ಮಾರ್ಕೆಟ್ 11,560 ಬರುತ್ತೆ, ಬಿ ಪ್ರಿಪೇರ್ ಫಾರ್ ದ ಕಾಲ್ ಸೈಡ್ ಅಂತ ಹೇಳ್ತಾ ಇದೀನಿ. ತುಂಬಾ ಇಂಪಾರ್ಟೆಂಟ್, ಮಿಸ್ ಮಾಡ್ಕೊಂಬೇಡಿ ನಾಳೆ. ಯಾಕೆ ಅಂತ ಹೇಳ್ತೀನಿ, ದಟ್ಸ್ ಒನ್ ಆಫ್ ದ ಜಾಕ್ಪಾಟ್ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. ನೋಡಿ 620 these are the levels ನಾಳೆಗೆ. ಓಕೆ ರೈಟ್, ಏನು ಆಗ್ತಾ ಇದೆ? ಓಕೆ ರೈಟ್, ಇರ್ಲಿ. 620 ಅಲ್ಲಿ ಎಕ್ಸಾಕ್ಟ್ ಬರ್ತಾ ಇಲ್ಲ, ಸೊ ನೋಡ್ಕೊಳ್ಳಿ. ಇಲ್ಲಿ ನನ್ನ ಸ್ಕ್ರೀನ್ ರೆಸಲ್ಯೂಷನ್ ಚೇಂಜ್ ಆಗಿದೆ. ನೋಡಿ, ನಾಳೆಗೆ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ನಾಳೆ ಟ್ರೇಡ್ ಮಾಡೋರು ಯಾರೆಲ್ಲ ಇದ್ದೀರಾ, ಸೊ ವೆರಿ ಇಂಪಾರ್ಟೆಂಟ್. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ಪೈರಿ ಅಂತ ಹೇಳಿದೀನಿ. ನೋಡಿ, ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ನಾಳೆ ಮಿಸ್ ಮಾಡಬೇಡಿ ಯಾರುನು. ಸೊ ಲಾಸ್ಟ್ ವೀಕ್ ನಾನು ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ನೋಡಿ, 5 rupeesಗೆ ಒಂದನ್ನ ನಾನು ಕೊಟ್ಟಿದ್ದೆ. ಅದು 47 ಇಂದ ಆಲ್ಮೋಸ್ಟ್ 50 rupees ವರೆಗೂ ರೀಚ್ ಆಗಿತ್ತು. ಎಷ್ಟು ಜನಕ್ಕೆ ಗೊತ್ತಿದೆ? ಸೊ ರೈಸ್ ಅಂಡ್ ಮಾಡಿ, ಸಾರಿ. ಸೊ ನೋಡ್ಕೊಳ್ಳಿ, ಯೂಶಲಿ ಝೂಮ್ ಅಲ್ಲಿ ಮಾತಾಡ್ತಾ ಇರ್ತೀನಿ, ಅದೇ ಬಂದ್ಬಿಡ್ತು. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಾಳೆ ಎಕ್ಸ್ಪೈರಿ ಡೇಟ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕಾದ್ರೆ ನಾಳೆ ಏನಿದೆ ಅಂತ ಹೇಳಿದ್ರೆ, ಓಪನಿಂಗ್ ಸಮ್ ಗ್ಯಾಪ್ ಡೌನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಬಿಕಾಸ್ ಏನೊಂದು ಟ್ರೆಂಡ್ ಕ್ಲಿಯರ್ ಮಾಡ್ಕೊಂಡು ಹೋಗಿದೆ ಸೆಕೆಂಡ್ ಹಾಫ್ ಅಲ್ಲಿ, ಇವತ್ತು 130 ಮೇಲೆ ಆ ಒಂದಕ್ಕೆ ರೀಟ್ರೇಸ್ಮೆಂಟ್ ಅಂತ ಕಂಪ್ಲೀಟ್ ಆಗಿಲ್ಲ. ಅಂದ್ರೆ ಎವ್ರಿ ಮೂಮೆಂಟ್ ಅಪ್ ಆಗ್ಬೇಕಾದ್ರೆ ಪ್ರೈಸ್ ಡ್ರಾಪ್ ಆಗುತ್ತೆ. ಆ ಒಂದು ಡ್ರಾಪ್ ಆಗಿಲ್ಲ ಅಂತ ಹೇಳ್ತಾ ಇದೀನಿ. ಸೊ ಹಾಗಾಗಿ ನಾಳೆ ಮೇಜರ್ ಆಗಿ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ರೈಟ್, ಏನೋ ಆಯ್ತು. ರೈಟ್, ನೋಡಿ, ಒಂದು ಗ್ಯಾಪ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹಾಗಂದ್ರೆ ಫುಲ್ ಗ್ಯಾಪ್ ಡೌನ್ ಅಲ್ಲ. ಮಾರ್ಕೆಟ್ ಇವಾಗ ಏನ್ 11,600 ಹತ್ರ ಕ್ಲೋಸ್ ಆಗಿದೆ. 11,600 ಇಲ್ಲಿಂದ 11,570 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ನಾಳೆ. ರೈಟ್, 570 ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ನಾಳೆಗೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇಲ್ಲಿಂದ ಅಂತ ಹೇಳಿದ್ರೆ, ಸರ್ ನಾಳೆ ಮಾರ್ಕೆಟ್ ಏನಾದ್ರು ಅಪ್ ಆದ್ರೆ ದಿಸ್ ಆರ್ ಮೇಜರ್ ಪಾಯಿಂಟ್. ನೋಡಿ ಇಲ್ಲಿ ನಾಳೆ ಮಾರ್ಕೆಟ್ 560 ಅನ್ನೋದು ಮೇಜರ್ ಸಪೋರ್ಟ್. ಯಾವಾಗೆಲ್ಲ ಮಾರ್ಕೆಟ್ 560 ಟಚ್ ಆಗುತ್ತೆ ಅವಾಗೆಲ್ಲ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ. ಬೌನ್ಸ್ ಬ್ಯಾಕ್, ನಾಳೆ ಡೌನ್ ಅಂತ ಅಲ್ಲ. ಓಕೆ, ಡೌನ್ ಅಂತ ಅಲ್ಲ, ತಿಳ್ಕೊಳ್ಳಿ. ಸೊ ಯಾವಾಗ 560 ಇಂದ ಡ್ರಾಪ್ ಆಗುತ್ತೆ ಮಾರ್ಕೆಟ್ 540 510 ಅನ್ನೋದು ಸ್ಮಾಲ್ ಸಪೋರ್ಟ್ ಇದೆ. ಯಾವಾಗ 510 ಬ್ರೇಕ್ ಆಗುತ್ತಲ್ಲ ಅವಾಗ ನೀವು ಪುಟ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು, ಅಲ್ಲಿವರೆಗೂ ಕಾನ್ಸಂಟ್ರೇಷನ್ ಮಾಡ್ಬಿಡಿ. ಒಂದ್ಸರಿ ಮಾರ್ಕೆಟ್ 11,510 ಇಂದ ಡ್ರಾಪ್ ಆಗಿದೆ ಆದ್ರೆ 11,460 ಅಂದ್ರೆ ಒಂದು ಬಿಗ್ ಮೂಮೆಂಟಮ್ ಸಿಗುತ್ತೆ. ಯಾರೆಲ್ಲ ಪುಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದೀರಾ, ಈ ಒಂದು 510 ಬಂದಾಗ ಇಟ್ಸ್ ಎ ಗುಡ್ ಮೊಮೆಂಟಮ್. ಸರ್ ಅದಕ್ಕಿಂತ ಮುಂಚೆ ಇಲ್ವಾ 600 ಇಂದ 500 ವರೆಗೂ ಏನ್ ಮಾಡ್ಬೇಕು? ರೈಟ್, ನಾಳೆ ಓಪನಿಂಗ್ ಅಲ್ಲೇ ಗ್ಯಾಪ್ ಡೌನ್ ಆಗ್ಬಿಟ್ರೆ ನಿಮ್ಗೆ ಯೂಸ್ಫುಲ್ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಯಾವಾಗ 500 ಬ್ರೇಕ್ ಆಗುತ್ತೋ ಅವಾಗ ಮಾರ್ಕೆಟ್ ಅಲ್ಲಿ ಪುಟ್ ಸೈಡ್ ಮಾಡಿ, ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್ ನೋಡಿ, ನಾಳೆ 560 ಅನ್ನೋದು ಮಾರ್ಕೆಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ನಾಳೆ ಮಾರ್ಕೆಟ್ ಡ್ರಾಪ್ ಆದಾಗ ಬೌನ್ಸ್ ಬ್ಯಾಕ್ ಆಗೋದಕ್ಕೆ ಮಾರ್ಕೆಟ್ ಒಂದು ಟ್ರೆಂಡ್ ಅಲ್ಲಿ ನಿಂತ್ಕೊಂಡಿದೆ. ಇಟ್ಸ್ ಎ ಗುಡ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು. ಯಾವಾಗ ಮಾರ್ಕೆಟ್ 560 ನ ಟಚ್ ಮಾಡುತ್ತೆ ಅಲ್ಲಿಂದ ಏನ್ ಹೇಳ್ಬೇಕು, ಮಾರ್ಕೆಟ್ ಬೌನ್ಸ್ ಬ್ಯಾಕ್. ಯಾಕೆ ನಾನು 560 ಬಗ್ಗೆ ಮಾತಾಡ್ತಾ ಇದ್ದೀನಿ? ನನ್ನ ವಿಡಿಯೋದಲ್ಲಿ ಯಾರೆಲ್ಲ ನೋಡಿದೀರಾ 610 ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಫಾಲಿಂಗ್ ಅಂತ ಹೇಳಿದೆ. ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಅಲ್ಲಿ 610 ಟಚ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ಬೇಕು, ನಾಳೆ ಡ್ರಾಪ್ ಆಗ್ಬೇಕು. ಸೊ ಎಷ್ಟು ಪಾಯಿಂಟ್ ಹೇಳಿದೆ ನಾನು? ಒಂದು 100 ಪಾಯಿಂಟ್ಸ್ ಅಂತ. ಸೊ ಗ್ಯಾಪ್ ಡೌನ್ ಆಯ್ತು ಅಂದ್ರೆ 560 ಹತ್ರ ಒಂದು ಸಪೋರ್ಟ್ ಇದೆ. ಆ 560 ಟಚ್ ಆಗಿದ ತಕ್ಷಣ ಬೌನ್ಸ್ ಬ್ಯಾಕ್ ಆಗುತ್ತೆ. ಬಿ ಪ್ರಿಪೇರ್ಡ್ ಇರಿ. ಸೊ ನೋಡಿ, ನಾಳೆ ಯಾವಾಗ ಮಾರ್ಕೆಟ್ ಇನ್ ಕೇಸ್ 560 ಬರ್ಲಿಲ್ಲ, ಗ್ಯಾಪ್ ಅಪ್ ಆಗ್ಬಿಟ್ರೆ, ಎಸ್ ಇದು ಒನ್ ಪಾರ್ಟ್ ನಾವೆರಡು ಡಿಸೈಡ್ ಮಾಡಿರ್ತೀವಲ್ವಾ. ಒಂದು, ಇನ್ ಕೇಸ್ ಮಾರ್ಕೆಟ್ ನಾಳೆ ಓಪನಿಂಗ್ ಅಲ್ಲೇ 11,610 ಅಥವಾ 620 ಹತ್ರ ಮಾರ್ಕೆಟ್ ಓಪನ್ ಆಯ್ತು ಅನ್ಕೊಳ್ಳಿ, 640 ಹತ್ರ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇದೆ, ಸ್ವಲ್ಪ ವೆಯ್ಟ್ ಮಾಡ್ಬೇಕು. 640 ಬ್ರೇಕ್ ಆಯ್ತು ಅಂದ್ರೆ ಒಂದು ಮೂಮೆಂಟಮ್ ಸಿಗುತ್ತೆ. ಸೊ ಎಲ್ಲಿವರೆಗೂ 11,690 11,790. ಓಕೆ, ಸೊ 11,690 ಬಂದಾಗ ಯಾರಿಗೆಲ್ಲ ಜಾಕ್ಪಾಟ್ ಕಾಲ್ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಈಗ ನೋಡಿ, ದಿಸ್ ದ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. 11,640 ಬ್ರೇಕ್ ಆಯ್ತು ಅಂದ್ರೆ ನಾಳೆ ನೀವು ಕಾಲ್ ನ ಇನಿಶಿಯೇಟ್ ಮಾಡಿ 11,690 11,790 ವರೆಗೂ ನಾಳೆ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಅಪ್ ಟ್ರೆಂಡ್ ಲೆವೆಲ್ಸ್, ಡೌನ್ ಟ್ರೆಂಡ್ ಲೆವೆಲ್ಸ್, ಇದನ್ನ ನಾವು ತಿಳ್ಕೊಂಡ್ವಿ. ಈಗ ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ಸೊ ಕೆಲವೊಬ್ರು ವೆಯ್ಟ್ ಮಾಡ್ತಾ ಇರ್ತೀರಾ, 2 ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಬೇಕು. ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ 11,660 ಈ ಪಾಯಿಂಟ್ ಬಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ಅರೌಂಡ್ 2 ಗಂಟೆ 20 ನಿಮಿಷಕ್ಕೆ ನೀವು ವಾಚ್ ಮಾಡಿ, 2:20ಕ್ಕೆ. ಸೊ 2:20 ಇಂದ 2:40 ವಾಚ್ ಮಾಡಿ ಮಾರ್ಕೆಟ್ ನ, ಸಾಕು ಅಷ್ಟೇನೆ. ಆಯ್ತಾ? ಮಾರ್ಕೆಟ್ ಏನಾದ್ರು 2 ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಬೇಕು. 11,640 ಇಂದ 11,660 ರೇಂಜ್ ಅಲ್ಲಿ ಎಲ್ಲಾದ್ರೂ ಇರ್ಲಿ ಮಾರ್ಕೆಟ್, ನೀವು ಮಾಡ್ಬೇಕಾಗಿರೋದು ಒಂದೇನೆ ನೋಡಿ, 11,700 ಕಾಲ್.
ಸಿಇ 11,600 ಪುಟ್ ಎರಡನ್ನು ಒಂದು ₹3.4 ಸಿಕ್ಕಿದ್ರೆ ತಗೊಳ್ಳಿ. 3 to 4 rupees ಸಿಕ್ಕಿದ್ರೆ ತಗೊಳ್ಳಿ. ನೋ ಸ್ಟಾಪ್ ಲಾಸ್. ಟಾರ್ಗೆಟ್ ಬಂದ್ಬಿಟ್ಟು ಒಂದು ₹15, ₹25. ಓಕೆನಾ? ಯಾವಾಗ? ಸೊ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. 220 ಇಂದ 240 PM ಅಲ್ಲಿ ಮಾರ್ಕೆಟ್ 640 ಇಂದ 660 ರೇಂಜ್ ಅಲ್ಲಿ ಇದ್ರೆ 11,600 ಕಾಲ್, 11,600 ಪುಟ್ ಇದನ್ನ ತಗೊಳ್ಳಿ ₹3-4. ಸರ್ ಸ್ವಲ್ಪ ರಿಸ್ಕ್ ಆಗುತ್ತಾ ಅಂದ್ರೆ ಇಲ್ಲ. ಅಂದ್ರೆ ಹೆಡ್ಜಿಂಗ್ ಅಂತ ಮಾಡೋರು ಯಾರಾದ್ರೂ ಇದ್ರೆ ಹೆಡ್ಜಿಂಗ್ 11,650 ಕಾಲ್, 11,650 ಪುಟ್ ಈ 2 ಪಾಯಿಂಟ್ ನ ಒಂದು ₹8-9 ಎಡ್ಜ್ ಮಾಡಿ. ₹8 ಇಂದ ₹9 ಎಡ್ಜ್ ಮಾಡ್ಕೊಳ್ಳಿ. ಎರಡರಲ್ಲೂ ನೋ ಸ್ಟಾಪ್ ಲಾಸ್ ಕೊಡಿ. ನಿಮ್ಮ ಟಾರ್ಗೆಟ್ 40 to 50. ಅರ್ಥ ಆಗ್ತಾ ಇದೆಯಾ? 40 to 50 ಇದು ಯಾವಾಗ? ಮಾರ್ಕೆಟ್ 11,660 ಇದ್ದಾಗ. ಅರ್ಥ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. 11,660 ಇರುವಾಗ ಸಪೋಸ್ ಅದಿಲ್ಲ, ಇವಾಗ ನೋಡಿ ಸೇಮ್ 220 ಇಂದ 240 PM 240 PM ಮಾರ್ಕೆಟ್ 11,560 ಇಂದ 11,570 ರೇಂಜ್. ಈ ರೇಂಜ್ ಅಲ್ಲಿ ಇತ್ತು ಅನ್ಕೊಳ್ಳಿ. ಪಾಯಿಂಟ್ ನಂಬರ್ 1 11,600 ಕಾಲ್, 11,500 ಪುಟ್. ಈ ಎರಡನ್ನ ನೀವೇನ್ ಮಾಡ್ಬೇಕು? ₹3-5 ತಗೊಳ್ಬೇಕು. 3 to 5 rupees ಬೈ ಮಾಡಿ. ನೋ ಸ್ಟಾಪ್ ಲಾಸ್. ನಿಮ್ಮ ಟಾರ್ಗೆಟ್ 15-25. ಓಕೆನಾ? ಯಾವಾಗ? ಮಾರ್ಕೆಟ್ 11,560 ಇಂದ 570 ರೇಂಜ್ ಅಲ್ಲಿ ಇದ್ರೆ. ಸರ್ ಸ್ವಲ್ಪ ಅಮೌಂಟ್ ಹೆಡ್ಜಿಂಗ್ ಅಂತ ಮಾಡ್ತೀವಿ ಅಂದ್ರೆ ನೋಡಿ, ಹೆಡ್ಜಿಂಗ್ ಅಂತ ಹೇಳಿದ್ರೆ ಎರಡು ತಗೊಳ್ಳೋದು. 11,550 ಕಾಲ್, 11,550 ಪುಟ್. ಇದು ಎರಡೂನು ಯಾವಾಗ ನಿಮ್ಗೆ ಒಂದು ₹7-8 ಸಿಗುತ್ತೆ ಅವಾಗ ತಗೊಳ್ಳಿ. ನೋ ಸ್ಟಾಪ್ ಲಾಸ್. ನಿಮ್ ಟಾರ್ಗೆಟ್ 40-60. ಸೊ ಈ ಪಾಯಿಂಟ್ ನೋಟ್ ಮಾಡಿದೀರಾ ಅನ್ಕೊಳ್ತೀನಿ. ದಿಸ್ ಅ ಜಾಬ್ ಪಾರ್ಟ್. ನಾಳೆ ಯಾರು ಮಿಸ್ ಮಾಡಬೇಡಿ. ಈ ಒಂದು ವಿಡಿಯೋ ನೋಡಿದ್ಯಾ ಆದ್ರೆ ಡೆಫಿನೆಟ್ ಆಗಿ ನೀವು ನಾಳೆ ಹಣ ಮಾಡ್ಬೋದು. ನಿಮ್ಮ ಕಮೆಂಟ್ ನ ಕೆಳಗಡೆ ನಾಳೆ ವಿಡಿಯೋದಲ್ಲಿ ಹಾಕ್ಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ನ. ರೈಟ್? ಸೊ ದಿಸ್ ಆರ್ ದ ಅನಾಲಿಸಿಸ್ ಮಾಡಿದೀವಿ ಎರಡೂ ಕಡೆಗೆ. ಸರ್ ಡೌನ್ ಸೈಡ್ ಕೊಟ್ಟಿಲ್ಲ, ಆಸ್ ಆಫ್ ನೌ ನಾನು ಅಪ್ ಸೈಡ್ ಅಂತೂ ಕೊಟ್ಟಿದ್ದೀನಿ. ಬಿಕಾಸ್ ಟೆಕ್ನಿಕಲ್ ಲೆವೆಲ್ ಸ್ಟ್ರಾಂಗ್ ಇರೋದ್ರಿಂದ ಈ 2 ಪಾಯಿಂಟ್ ಅಲ್ಲಿ ಇರುತ್ತೆ. ನಾಳೆ 220 PM ಇಂದ 240 PM ಅಲ್ಲಿ ಅಂತ. ಸೊ ರೈಟ್, ಇದನ್ನ ಕ್ಲಿಯರ್ ಮಾಡ್ತಾ ಇದೀನಿ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡಿ. ರೈಟ್ ಫ್ರೆಂಡ್ಸ್, ಇದು ನಾಳೆ ಅನಾಲಿಸಿಸ್ ನಿಫ್ಟಿ ಬಗ್ಗೆ ವಿತ್ ಎಕ್ಸ್ಪೈರಿ ಆಗಿರೋದ್ರಿಂದ ಎರಡೂ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ನು ಸ್ಟಾಕ್ ಕಡೆ ಬರೋದಾದ್ರೆ ಇಲ್ಲಿ ಕೆಲವೊಂದು ಸ್ಟಾಕ್ಸ್ ನ ಪ್ರಿಪೇರ್ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ನೆನ್ನೆ ಕೊಟ್ಟಿರೋ ಸ್ಟಾಕ್ಸ್ ಯಾವ್ಯಾವ ಸ್ಟಾಕ್ಸ್ ಏನೇನಾಯ್ತು ಅಂತ ನೋಡ್ಕೊಳ್ಳೋಣ. ಯಾವ್ಯಾವ ಸ್ಟಾಕ್ಸ್ ಏನೇನಾಯ್ತು ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೆನ್ನೆ ನಾನು ನಿಮ್ಗೆ ಕೆಲವೊಂದು ಸ್ಟಾಕ್ಸ್ ನ ಪ್ರಿಪೇರ್ ಮಾಡಿದ್ದೆ. ನೆನ್ನೆ ಕೊಟ್ಟಿರುವಂತ ಸ್ಟಾಕ್ಸ್ ನ ನಾನು ಇಲ್ಲಿ ಆಲ್ರೆಡಿ ಎಂಟ್ರಿ ಎಕ್ಸಿಟ್ ನಾನು ಹಾಕೊಂಡಿದ್ದೀನಿ. ನೋಡಿ, ಅಪ್ ಟ್ರೆಂಡ್ ಗೆ ನಾವು ನೆನ್ನೆ ಡಿಸ್ಕಸ್ ಮಾಡಿರೋದು ಬಜಾಜ್ ಆಟೋ, HDFC, UBL, ಜೂಬ್ಲಕ್ ಅಂಡ್ ಕೋಟಕ್ ಬ್ರಿಟಾನಿಯಾ ಇದನ್ನ ಅಪ್ ಡೌನ್ ಸೈಡ್ ಗೆ. ಸೊ ಏನಾಯ್ತು ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಬಜಾಜ್ ಆಟೋ ಯಾರೆಲ್ಲ ತಗೊಂಡ್ರು, ಇದು ನನ್ನ ಎಂಟ್ರಿ ಲೈನ್ 2960 ನಾನು ಎಂಟ್ರಿ ಕೊಟ್ಟಿದ್ದೆ 3040. ಅಂದ್ರೆ ಒಂದು 80 ಪಾಯಿಂಟ್ ನ ನಾವು ನಿನ್ನೆ ಇದರಲ್ಲಿ ಒಂದು ಪ್ರಾಫಿಟ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ನೋಡಿ 80 ಪಾಯಿಂಟ್ಸ್ ನಿನ್ನೆ ಒಂದು 80 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ. ಬಜಾಜ್ ಆಟೋ ಒಂದ್ ಕಡೆ ಇರಲಿ. ನೋಡಿ, ಇದು HDFC ಆಪ್ಷನ್ಸ್. ನಾನು ಕೊಟ್ಟಿರೋ ಆಪ್ಷನ್ಸ್ ನಿಮ್ಗೆ ಅರೌಂಡ್ 12:30ವರೆಗೂ ಎಂಟ್ರಿ ಬರಲಿಲ್ಲ. ಒಂದ್ಸರಿ ಎಂಟ್ರಿ ಬಂದಿದ ತಕ್ಷಣ ನಿಮ್ಗೆ ಆಪ್ಷನ್ಸ್ ಅಲ್ಲಿ ನೋಡಿ, ಸಾರಿ HDFC ಇದು ಈಕ್ವಿಟಿ 1080 ಇಂದ ಮಾರ್ಕೆಟ್ ಆಲ್ಮೋಸ್ಟ್ 1097 ಅಲ್ಲಿವರೆಗೂ ಮಾರ್ಕೆಟ್ ಮುಂದಕ್ಕೆ ಮೂವ್ ಆಗಿದೆ. ಅಂದ್ರೆ ಒಂದು ಗುಡ್ ಪ್ರಾಫಿಟ್ ಅಂತ ಕೊಟ್ಟಿದೆ. ಸೊ ಯಾವ್ದ್ರಲ್ಲಿ? HDFC ಅಲ್ಲಿ ಒಂದು 18 ಪಾಯಿಂಟ್ ನ ನಮ್ಗೆ ಪ್ರಾಫಿಟ್ ಕೊಟ್ಟಿದೆ HDFC ಅಲ್ಲಿ. ಸೊ ಹಾಗೆ ನೋಡಿ, ನೆಕ್ಸ್ಟ್ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಒಂದು ಕಂಪನಿ ಕೊಟ್ಟಿದ್ದೆ. ಹಿಂದೂಸ್ತಾನ್ ಯೂನಿಲಿವರ್ ಅದು ಸಹ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗಿದೆ. ನಾವು ₹35 ಎಂಟ್ರಿ ಕೊಟ್ಟಿದ್ವಿ. ಒಂದು ಸರಿ ₹35 ನಾನು ಎಂಟ್ರಿ ಕೊಟ್ಟ ಮೇಲೆ ಆಲ್ಮೋಸ್ಟ್ ನೋಡಿ 8 ಪಾಯಿಂಟ್ ನಿಮ್ಗೆ ಪ್ರಾಫಿಟ್ ಬಂದಿದೆ. 300 ಲಾಟ್ ಸೈಜ್, 300 ಲಾಟ್ ಸೈಜ್. ಸೊ ಹೀಗೆ ನಾವು ನೋಡೋದಾದ್ರೆ ಜಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎವ್ರಿ ವಿಡಿಯೋದಲ್ಲೂ ನಮ್ದು ಪ್ರಾಫಿಟಬಲ್ ವಿಡಿಯೋಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬಜಾಜ್ ಆಟೋ ಯಾರಾದ್ರೂ ಇವತ್ತು ನಿನ್ನೆ ಟ್ರೇಡ್ ಮಾಡಿದ್ರೆ ಒಂದು 80 ಪಾಯಿಂಟ್ ನ ಇವತ್ತು ಪ್ರಾಫಿಟ್ ಮಾಡಬಹುದಾಗಿತ್ತು. 80 ಪಾಯಿಂಟ್ಸ್ ಬಜಾಜ್ ಆಟೋ. HDFC ಬ್ಯಾಂಕ್ ನೀವು ಇದರಲ್ಲಿ ಮಾಡಿದ್ರೆ ಒಂದು 18 ಪಾಯಿಂಟ್. ಓಕೆ, UBL ನಾಟ್ ಎಂಟ್ರಿ ಬರ್ಲಿಲ್ಲ. ಓಕೆನಾ? ಇನ್ನ ಡೌನ್ ಸೈಡ್ ನೋಡೋದಾದ್ರೆ ಜುಬಲ್ ಫುಡ್ -10 ಲಾಸ್ ಆಗಿದೆ. ಜುಬಲ್ ಫುಡ್ -10 ಲಾಸ್ ಆಗಿದೆ. ಕೋಟಕ್ ಬ್ಯಾಂಕ್ ಟಾರ್ಗೆಟ್ 1 ರೀಚ್ ಆಗಿದೆ. ಆಲ್ಮೋಸ್ಟ್ 1300 ಲೋ ಕ್ರಿಯೇಟ್ ಮಾಡಿದೆ. ಅಂದ್ರೆ ಒಂದು 18 ಪಾಯಿಂಟ್ಸ್ ಬಂದಿತ್ತು. 18 ಪಾಯಿಂಟ್ಸ್ ಪ್ಲಸ್ ಅಲ್ಲಿ ಇದೀವಿ. ಓಕೆ, ಬ್ರಿಟಾನಿಯಾ ನಾಟ್ ಎಂಟ್ರಿ. ಓಕೆ, ಟೋಟಲ್ ಈಕ್ವಿಟಿ ಬಗ್ಗೆ ಮಾತಾಡೋದಾದ್ರೆ ಒಂದು 80 ಪಾಯಿಂಟ್ಸ್, ಒಂದು 18 ಅಂದ್ರೆ 36 116 ಪಾಯಿಂಟ್ ಪ್ರಾಫಿಟ್ ಅಲ್ಲಿ ಇದೀವಿ. ಪ್ಲಸ್ -10 ಪಾಯಿಂಟ್. ಓವರ್ ಆಲ್ ನೋಡೋದಾದ್ರೆ 106 ಇಂಟು 100 ಕ್ವಾಂಟಿಟಿ ನೀವು ಮಾಡಿದ್ರೆ ₹10,000 ಇವತ್ತು ನೀವು ನಮ್ಮ ಒಂದು ವಿಡಿಯೋದಲ್ಲಿ ಎನ್ಕ್ಯಾಶ್ ಮಾಡಬಹುದಾಗಿತ್ತು. ನೋಡಿ, ಎವ್ರಿ ವಿಡಿಯೋದಲ್ಲೂ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರಾಫಿಟ್ ಅಂತ. ನೀವು ಯಾಕೆ ಎನ್ಕ್ಯಾಶ್ ಮಾಡ್ಕೊಂತಾ ಇಲ್ಲ?
ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಹೇಗ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ ಆಪ್ಷನ್ ಕಡೆ ಬರೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಏನ್ ನಾನೊಂದು 35 ರೂಪಾಯಿ ಕೊಟ್ಟಿದ್ದೆ, 41 ಟಾರ್ಗೆಟ್ ಕೊಟ್ಟಿದ್ದೆ, 44 ವರ್ಗೂ ಹೋಗಿದೆ. ಅಂದ್ರೆ 44 - 35 ಅಂತ ಹೇಳಿದ್ರೆ 9 ರೂಪಾಯಿ ಇಂಟು 300 ಲಾಟ್ ಸೈಜ್. ಅಂದ್ರೆ ಯಾರು ಹಿಂದೂಸ್ತಾನ್ ಯೂನಿಲಿವರ್ ಮಾಡಿದ್ರಿ ಅವ್ರಿಗೆ 2700 ರೂಪಾಯಿ ಪ್ರಾಫಿಟ್ ಬಂದಿದೆ. HDFC ಲೈಫ್ ನಿಯರ್ ಟಾರ್ಗೆಟ್ 1 ಹತ್ರ ಬಂದಿತ್ತು. ಹಾಗಾಗಿ HDFC ಲೈಫ್ ಅಲ್ಲಿ ಆಲ್ಮೋಸ್ಟ್ 2000 ರೂಪಾಯಿ ಪ್ರಾಫಿಟ್ ಅಂತ ಬಂದಿತ್ತು. 2000 ರೂಪಾಯಿ. LNT 21 ರೂಪಾಯಿಗೆ ನಾವು ತಗೊಂಡಿದ್ವಿ, 23.5 24 ರೂಪಾಯಿಗೆ ಕ್ಲೋಸ್ ಆಗಿದೆ, 1500 ರೂಪಾಯಿ. ಅಂದ್ರೆ ಆಲ್ಮೋಸ್ಟ್ ನಾವು ಹೇಳೋದಾದ್ರೆ LNT, ಹಿಂದೂಸ್ತಾನ್ ಯೂನಿಲಿವರ್, HDFC ಲೈಫ್ ಈ ಮೂರು ಸೇರಿದ್ರೆ ನಿಮ್ಗೆ ಇವತ್ತು ಆಲ್ಮೋಸ್ಟ್ 6K ಆಪ್ಷನ್ಸ್ ಅಲ್ಲಿ ಯಾರೆಲ್ಲ ಟ್ರೇಡ್ ಮಾಡಿದ್ರಿ ಅವ್ರಿಗೆ ಒನ್ ಸೆಕೆಂಡ್ ಕಂಗ್ರೆಸ್, ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಸೊ ಯಾರೆಲ್ಲ ಯೂಟ್ಯೂಬ್ ನೋಡಿದ್ದೀರಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ರಿ ನಿಮ್ಮ ಧೈರ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ವಿಡಿಯೋದಲ್ಲಿ 95% ಆಫ್ ದ ಟೈಮ್ ಪ್ರಾಫಿಟ್ ಅಲ್ಲೇ ಬರ್ತಾ ಇದೀವಿ, ನೀವು ನೋಡ್ತಾ ಇದ್ದೀರಾ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಾಳೆಯ ವಿಡಿಯೋದಲ್ಲಿ ನಾನು ನಿಮ್ಗೆ ನಾಳೆಯ ವಿಡಿಯೋಗೆ ಯಾವ ಕಂಪನೀಸ್ ನ ಕೊಡ್ತಾ ಇದ್ದೀನಿ ಅಂತ ನೋಡೋಕ್ಕಿಂತ ಮುಂಚೆ ಸೊ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ನೋಡಿ ಪ್ರತಿ ದಿವಸ ಹಣ ಮಾಡ್ತಾ ಇದ್ದೀರಾ. ಸೊ ನೀವು ನಿಮ್ಮ ಸ್ನೇಹಿತರಿಗೆ ಹೇಳ್ಬೋದಲ್ಲ, ಒಂದು ದಿವಸಕ್ಕೆ 10,000 ರೂಪಾಯಿ ನಿಮ್ ಫ್ರೆಂಡ್ ಯಾರೋ ಒಬ್ರು ನಿಮ್ಮನ್ನ ಕೇಳ್ತಾರೆ, ಕೊಡೋ ಬದಲು ಅಟ್ಲೀಸ್ಟ್ 10,000 ರೂಪಾಯಿ ಮಾಡೋ ದಾರಿನ ತೋರಿಸಬಹುದಲ್ಲ. ಜೀವನ ಪೂರ್ತಿ ದುಡ್ಡು ಮಾಡ್ತಾರಲ್ಲ, ನನ್ ಜೊತೆ ಯಾರೆಲ್ಲ 1 ಮಂತ್ 2 ಮಂತ್ ಇಂದ ಇದ್ದೀರಾ ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಾ ಇದೆ. ಅಗೇನ್ ನಿಮ್ಗೆ ವಿಡಿಯೋ ಇಸ್ ಎ ಪ್ರೂಫ್ ಅಂತ ಹೇಳ್ತಾ ಇದೀನಿ, ಯಾವ ವಿಡಿಯೋ ನೋಡಿದ್ರು ಪ್ರಾಫಿಟ್ ಇದೆ. ಪಾಯಿಂಟ್ ನಂಬರ್ 1. ಸೊ ನೋಡಿ, ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನೇ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ನಾಳೆ ಲೆವೆಲ್ಸ್ ನಿಫ್ಟಿ ಬಗ್ಗೆ ಮಾತಾಡಿದ್ವಿ, ಜಾಕ್ಪಾಟ್ ಲೆವೆಲ್ಸ್ ಕೊಟ್ಟಿದ್ದೀನಿ, ಮಿಸ್ ಮಾಡ್ಕೊಂಬೇಡಿ ಜಾಕ್ಪಾಟ್ ಲೆವೆಲ್ಸ್ ನ. ಜೊತೆಗೆ ನಾನು ಮಾತಾಡೋದಾದ್ರೆ ಅಪ್ ಟ್ರೆಂಡ್ಸ್ ಕಡೆ ನಾನು ಮಾತಾಡೋದಾದ್ರೆ ನಾಳೆಗೆ ಅಗೇನ್ HDFC ಕೊಡ್ತಾ ಇದ್ದೀನಿ. ಅಗೇನ್ HDFC, ನೆನೆ HDFC ಬ್ಯಾಂಕ್, ಇವತ್ತು HDFC ಬಗ್ಗೆ ಮಾತಾಡ್ತಾ ಇದೀವಿ. HDFC ಕಂಪನಿನ ಕೊಡ್ತಾ ಇದೀನಿ ಅಪ್ ಸೈಡ್ ಗೆ, ಹಾಗೆ ಕೋಟಾಕ್ ಅಂಡ್ ಏಷ್ಯನ್ ಪೇಂಟ್ ಈ ಒಂದು 3 ಕಂಪನಿನ ಅಪ್ ಸೈಡ್ ಗಾದ್ರೆ ರಿಲಯನ್ಸ್, ACC, ಡಿಮಾರ್ಟ್ ಇದನ್ನ ಡೌನ್ ಸೈಡ್ ಕೊಡ್ತಾ ಇದೀನಿ. ಡಿಮಾರ್ಟ್ ನ ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಳಿ. ಡಿಮಾರ್ಟ್ ಒಂದ್ಸರಿ ಮಾರ್ಕೆಟ್ ಈ ಪ್ರೈಸ್ ಇಂದ ಕ್ರಾಶ್ ಆಯ್ತು ಅಂದ್ರೆ ನಾಳೆ ಒಂದು 70 ರಿಂದ 100 ಪಾಯಿಂಟ್ ನ ನೀವು ಡಿಮಾರ್ಟ್ ಕಡೆ ನೋಡಬಹುದು ಡೌನ್ ಸೈಡ್ ಅಂತ ಹೇಳ್ತಾ ಇದೀನಿ. ಸೊ ಸೇಮ್ ಥಿಂಗ್ ರಿಲಯನ್ಸ್ 2300 ಇಂದ ಟಾರ್ಗೆಟ್ 1 ಗೆ ವೆರಿ ಈಸಿಯಾಗಿ ಬರುತ್ತೆ. 2290 ಬ್ರೇಕ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ 2250 ಅಂತ ನಾನು ಕೊಟ್ಟಿದ್ದೀನಿ. 2220 ವರೆಗೂ ನಾಳೆ ರಿಲಯನ್ಸ್ ಕಂಪನಿನ ಎಕ್ಸ್ಪೆಕ್ಟ್ ಮಾಡಬಹುದು. ಎರಡು ಕಂಪನಿನ ಮಿಸ್ ಮಾಡಬೇಡಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಾವು ಯಾವಾಗ್ಲೂ ನಿಫ್ಟಿ ಲೆವೆಲ್ಸ್ ಬಗ್ಗೆ ಕಂಪನೀಸ್ ನ ಕೊಟ್ಟಿರ್ತಾ ಇದ್ದೀನಿ. ನಿಫ್ಟಿ ಲೆವೆಲ್ಸ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅಪ್ ಸೈಡ್, ನಿಫ್ಟಿ ಲೆವೆಲ್ಸ್ ಡೌನ್ ಬರ್ತಾ ಇದೆ ಅಂದ್ರೆ ಸಪೋರ್ಟ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಡೌನ್ ಸೈಡ್. ಅದಕ್ಕೆ ತಕ್ಕಂಗೆ ನಾನು 3 ಸ್ಟಾಕ್ಸ್ ಕೊಟ್ಟಿದ್ದೀನಿ. ಹೀರೋ ಮೋಟರ್ ಕಾಪ್ ನ ನಾನು ಡೌನ್ ಸೈಡ್ ಕೊಟ್ಟಿದ್ದೀನಿ 300 ಪುಟ್ ಅಂತ. ಸ್ವಲ್ಪ ಫೋಕಸ್ ಇಟ್ಕೊಳ್ಳಿ. ಒಂದು 9,000 ಇಂದ 12,000 ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 1000 ರೂಪಾಯಿ ರಿಸ್ಕ್ ಅಲ್ಲಿ ಒಂದು ಗುಡ್ ಪ್ರಾಫಿಟ್ ಮಾಡಬಹುದು. ಅದು ಬಿಟ್ರೆ LNT, ಸೊ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. LNT ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ 920 ಕಾಲ್ SBI ಈ ಒಂದು ಕಂಪನೀಸ್ ನಾನು ಏನ್ ಮಾಡ್ತಾ ಇದೀನಿ ನಾಳೆಗೆ ನಿಮ್ಗೆ ಸೊ ಕೊಡ್ತಾ ಇದೀನಿ ರಿಪೋರ್ಟ್ಗೆ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಸೊ ನೋಡಿ ಆಪ್ಷನ್ ಮಾರ್ಕೆಟ್ ಅಲ್ಲಿ ವಿ ಆರ್ ಆಲ್ವೇಸ್ ಇನ್ ದ ಟಾಪ್ ಅಂತ ಹೇಳ್ತೀನಿ. ನಿಮ್ಗೆ ಯಾರೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದೀರಾ ಲೈವ್ ಅಲ್ಲಿ ನಿಮ್ಗೆ ಏನಾದ್ರು ಸಜೆಷನ್ ಬೇಕು ಅಂತ ಹೇಳಿದ್ರೆ ನೋಡಿ, ಆಪ್ಷನ್ ಮಾರ್ಕೆಟ್ ಇಸ್ ಹೈಯೆಸ್ಟ್ ಪೊಟೆನ್ಶಿಯಲ್ ಅಂತ ಹೇಳ್ತಾ ಇದೀನಿ. ಇಷ್ಟೊತ್ತು ಯಾರೆಲ್ಲ ನೀವು ನೋಡಿದ್ರಿ ಸರ್ ಹೇಗೆ ಜಾಕ್ಪಾಟು ನನ್ಗೆ ಗೊತ್ತಾಗಲ್ಲ, ಸೊ ಇನ್ ಟೈಮ್ ಅಲ್ಲಿ ಏನಾದ್ರು ನನಗೆ ಸಪೋರ್ಟ್ ಮಾಡಕ್ ಆಗುತ್ತಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿ ಆರ್ ವಿತ್ ಯು ಅಂತ ಹೇಳ್ತಾ ಇದೀನಿ. ಸೊ ನೋಡಿ ಯಾರೆಲ್ಲ ಇದೀರಾ ಲೈವ್ ಅಲ್ಲಿ, ಸೊ ನಿಮ್ಗೆ ಲೈವ್ ಅಲ್ಲಿ ಅಪ್ಡೇಟ್ ಬೇಕು ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನ ಎನ್ರೋಲ್ ಮಾಡ್ಕೊಳ್ಳಿ. ಇಟ್ಸ್ ಎ ಫ್ರೀ ಚಾನಲ್, ಇದು ಫ್ರೀ ಚಾನಲ್. ಹಾಗೆ ನೋಡಿ ನಾನು ವಾಟ್ಸ್ಆಪ್ ಅಲ್ಲೂ ಲೈವ್ ಅಲ್ಲಿ ಕೊಡ್ತಾ ಇರ್ತೀನಿ. ಲೈವ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಹೊಸ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ, ಟ್ರೈನ್ ವಿತ್ ದ ಟ್ರೈನರ್ ಅಂತ. ಥ್ರೂಔಟ್ ಇಂಡಿಯಾದಲ್ಲಿ ವಿ ಆರ್ ದ ಫಸ್ಟ್ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಟ್ರೈನರು ನಿಮ್ಗೆ ಟ್ರೇಡಿಂಗ್ ಮಾಡಿ ತೋರಿಸ್ಕೊಡೋದಿಲ್ಲ. ನಾವು ನಿಮ್ಗೆ ಎವರೇಟೆಡ್ ಅಲ್ಲೂ ಪ್ರಾಫಿಟ್ ಮಾಡ್ಬೋದು. ಸೊ ಯಾವ ರಿಸ್ಕ್ ತಗೊಳ್ಬೇಕು, ಹೇಗೆ ತಗೊಳ್ಬೇಕು ಅನ್ನೋದನ್ನ ಲೈವ್ ಅಲ್ಲಿ ಮಾಡ್ತಾ ಇದೀವಿ. ಕೆಲವೊಬ್ರು ಈ ಒಂದು ವಿಡಿಯೋ ನೋಡ್ತಾ ಇರೋರು ಎನ್ರೋಲ್ ಮಾಡ್ಕೊಂಡಿದ್ದೀರಾ. ಸೊ ಐ ಥಿಂಕ್ ಗುಡ್ ರಿಸಲ್ಟ್ ತಗೊಳ್ತಾ ಇದ್ದೀರಾ. ನಿಮ್ಮ ಕಮೆಂಟ್ ನ ಕೆಳಗಡೆ ಹಾಕಿ ಬೇರೆಯವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಎಕ್ಸ್ಪೈರಿ ಡೇ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. 5 ರಿಂದ 7 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂದ್ರೆ ಸೊ ಒಂದು 350 ರೂಪೀಸ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಅದರಲ್ಲಿ ಕಾಂಪ್ರಮೈಸ್ ಆಗಬೇಡಿ, ಟ್ರೈ ಮಾಡಿ. ಸೊ ಒಂದು ಚಿಕ್ಕ ಸ್ಟೆಪ್, ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಹಣ ಮಾಡ್ಬೇಕು ಅಂತಿದ್ದೀರಾ, 350 ರೂಪಾಯಿಂದ ನೀವು ಒಂದು ಸ್ಟೆಪ್ ನ ಇಡ್ಬೋದು. ಅಲ್ಲಿಂದ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಂಡು ಲೈಫ್ ಅಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ. ಒನ್ ಸೆಕೆಂಡ್, ಹ್ಯಾಪಿ ಎಕ್ಸ್ಪೈರಿ ಡೇ. ಸೊ ನಾಳೆ ವಿಡಿಯೋದಲ್ಲಿ ಎಲ್ಲರೂ ವಿತ್ ಪ್ರಾಫಿಟ್ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ.